ಎಲ್ಲರಿಗೂ ನಮಸ್ಕಾರ. ಇವತ್ತು ಹೋಟೆಲ್ ಶೈಲಿಯ ಮಸಾಲೆ ದೋಸೆ ಮಾಡೋಣ. ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಹೇಳಿ ನೋಡೋಣ ಬನ್ನಿ. ಈಗ ಮಸಾಲೆ ದೋಸೆ ಹಿಟ್ಟಿಗೆ ಅಕ್ಕಿಯನ್ನು ನೆನೆಸ್ಕೊಳ್ಳೋಣ. 1 ಲೋಟ ಅಕ್ಕಿಗೆ ಕಾಲು ಲೋಟ ಉದ್ದಿನಬೇಳೆ, ಕಾಲು ಲೋಟ ಕಡಲೆಬೇಳೆ, ಕಾಲು ಲೋಟ ಅವಲಕ್ಕಿ ಮತ್ತು 1 ಚಮಚ ಮೆಂತೆ ಇವಿಷ್ಟನ್ನು ನೆನೆಸಿ ಚೆನ್ನಾಗಿ ತೊಳೆದು 3 ರಿಂದ 4 ಗಂಟೆ ಉದ್ದಿನಬೇಳೆ, ಕಾಲು ಲೋಟ ದಪ್ಪ ಅವಲಕ್ಕಿ, ಚಮಚ ಮೆಂತೆಕಾಳು. ಎರಡೂ ಪದಾರ್ಥಗಳನ್ನು ಚೆನ್ನಾಗಿ ತೊಳೆದು 3 ರಿಂದ 4 ಗಂಟೆಗಳ ಕಾಲ ನೆನೆಸಿಡಬೇಕು. ನಾವು ಸಂಜೆ ಅಕ್ಕಿಯನ್ನು ರುಬ್ಬಿ ಒಂದು ಪಾತ್ರೆಯಲ್ಲಿ ಹಾಕಿ ಮುಚ್ಚಿಟ್ಟಿದ್ವಿ. ಬೆಳಗ್ಗೆ ಅಷ್ಟೊತ್ತಿಗೆ ದೋಸೆ ಹಿಟ್ಟು ತುಂಬ ಚೆನ್ನಾಗಿ ಹುಳಿ ಬಂದಿತ್ತು. ಈ ಒಂದು ದೋಸೆ ಹಿಟ್ಟಿಗೆ ನಾವು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಮತ್ತು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ದೋಸೆ ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರುತ್ತೆ. ಈಗ ದೋಸೆ ಹಿಟ್ಟು ರೆಡಿ ಇದೆ. ಮಸಾಲೆ ದೋಸೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಅಂದರೆ ಏನು? ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಎರಡೂ ಇರಲೇಬೇಕು ಅಲ್ವಾ? ಸೊ ಹಾಗಾಗಿ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಚಿಕ್ಕದಾಗಿ ಆಲೂಗಡ್ಡೆನ ಕಟ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ನೀರು ಉಪ್ಪನ್ನು ಹಾಕಿ ನಾನು ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕಪ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಅಂತ ಅಂದರೆ ಕೆಲವೊಂದ್ಸಲ ಏನಾಗುತ್ತೆ, ಆಲೂಗಡ್ಡೆ ದಪ್ಪ ಇತ್ತು ಅಂತ ಅಂದರೆ ಹೊರಗಿನ ಭಾಗ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಬಟ್ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ. ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಸಿಪ್ಪೆ ತೆಗಿಯೋಕ್ಕೂ ಈಸಿ ಆಗುತ್ತೆ. ಹಾಗೆ ಆಲೂಗಡ್ಡೆ ತುಂಬ ಚೆನ್ನಾಗಿ ಸಾಫ್ಟ್ ಆಗಿ ಬೇಯುತ್ತೆ. ಅದಕ್ಕೋಸ್ಕರ ಹಾಗೆ ಮಾಡ್ಕೊಂಡಿದ್ದೀನಿ. ಸೊ ಈಗ ದೋಸೆ ಮೇಲೆ ಹಚ್ಚೋದಕ್ಕೆ ಕೆಂಪು ಚಟ್ನಿ ಮಾಡ್ಕೊಳ್ಬೇಕಲ್ವಾ? ಈ ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಕಾಳುಮೆಣಸು, ಕೆಂಪು ಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ, ಹುರಿಗಡಲೆ ಮತ್ತು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಸೊ ನಾವೇನು ಮಾಡಬೇಕು, ಈ ಕೆಂಪು ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ಒಂದು 10 ನಿಮಿಷ ನೆನೆಸ್ಕೋಬೇಕು. ನೆನೆಸ್ಕೊಂಡು ಆದಮೇಲೆ ಒಂದು ಜಾರಿಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನಿದೆ ಅದೆಲ್ಲದನ್ನು ಹಾಕ್ಕೊಂಡು ನಾವು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಇವಾಗ ಕೆಂಪು ಚಟ್ನಿ ರೆಡಿಯಾಗಿದೆ. ಇದು ನೋಡಿ, ಮೆಣಸಿನಕಾಯಿ ನೋಡಿದರೆ ಚಿಕ್ಕ ಬದನೆಕಾಯಿ ಏನೋ ಅಂತ ಅನಿಸ್ಬಿಡತ್ತೆ, ಬಟ್ ಇದು ಬಂದು ಮೆಣಸಿನಕಾಯಿ ತುಂಬಾನೇ ಖಾರ ಇರುತ್ತೆ. ಸೊ ಈಗ ಕುಕ್ಕರ್ ವಿಜಿಲ್ ಕೂಗ್ತು, ಹಾಗೆ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಆಲೂಗಡ್ಡೆ ಪಲ್ಯವನ್ನ ಮಾಡ್ಕೊಳ್ಳೋಣ ಈಗ. ಸೊ ಆಲೂಗಡ್ಡೆ ಪಲ್ಯವನ್ನು ಮಾಡ್ಕೊಳ್ಳೋದಕ್ಕೆ ನಾನು ಆಲೂಗಡ್ಡೆಯನ್ನು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕೆಂಪು ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ನಿಂಬೆ ಹುಳಿ ಇದೆಲ್ಲದನ್ನು ತಗೊಂಡಿದ್ದೀನಿ. ಒಂದು ಬಾಣಲೆ ತಗೊಂಡು ಅದಕ್ಕೆ 2 ರಿಂದ 3 ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ ಹಾಕ್ಕೊಂಡು ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಈರುಳ್ಳಿಯನ್ನು ಹಾಕ್ಕೊಂಡು ಮತ್ತೊಂದ್ಸಲ ಫ್ರೈ ಮಾಡಿಕೊಂಡು ಅರಿಶಿನವನ್ನು ಹಾಕ್ಕೊಂಡು ಅದಕ್ಕೆ ಮ್ಯಾಶ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಸೇರಿಸಿ ಸ್ವಲ್ಪ ನಿಂಬೆ ಹುಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕೈ ಆಡಿದರೆ ನಮ್ಮ ಮಸಾಲೆ ದೋಸೆಯ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುವಂತಹ ಆಲೂಗಡ್ಡೆ ಪಲ್ಯ ರೆಡಿ ಆಗತ್ತೆ. ನಮ್ಮ ಮಲೆನಾಡಲ್ಲಂತೂ ತುಂಬಾನೇ ಮಳೆ ಬರ್ತಾ ಇದೆ. ಒಂದು ದಿನ ಬಿಟ್ಟು ಬಿಡದೆ ಇರೋ ಹಾಗೆ ಮಳೆ ಬರ್ತಾ ಇದೆ. ಸೊ ಈ ಟೈಮಲ್ಲಿ ಬಿಸಿ ಬಿಸಿಯಾಗಿ ಮಸಾಲೆ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ತಿಂತಾ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಜಾರ್ಗೆ ಹಸಿಕಾಯಿ, ಹಾಗೆ ಬೆಳ್ಳುಳ್ಳಿ, ಹುರಿಗಡಲೆ, ಆಮೇಲೆ ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹಾಗೆ ಸೂಜಿ ಮೆಣಸಿನಕಾಯಿ ಇದೆಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಬನ್ನಿ ದೋಸೆಯನ್ನ ಮಾಡೋಣ. ಮಾಮೂಲಿ ದೋಸೆ ಅಲ್ಲ, ಮಸಾಲೆ ದೋಸೆಯನ್ನ ಮಾಡೋಣ. ಸೊ ಒಂದು ತವಾನ ಚೆನ್ನಾಗಿ
ಕಾಯಿಸ್ಕೋಬೇಕು. ಸೊ ನೀರು ಹೊಡ್ಕೊಳ್ಳೋದು ಅಂತ ಹೇಳ್ತಾರೆ ಅಲ್ವಾ, ಸೊ ನೀರನ್ನ ತವಾ ಮೇಲೆ ಚಿಮುಕ್ಸ್ಬಿಟ್ಟು ಸೊ ದೋಸೆ ಹಿಟ್ಟನ್ನ ಹಾಕಿ ಚೆನ್ನಾಗಿ ದೋಸೆನ ಹೊಯ್ಬೇಕು. ಸೊ ಇದ್ರ ಮೇಲೆ ತುಪ್ಪ ಹಾಕೊಳ್ಳೋರು ತುಪ್ಪ ಹಾಕೊಳ್ಬೋದು, ಎಣ್ಣೆ ಹಾಕೊಳ್ಳೋರು ಎಣ್ಣೆ ಹಾಕೊಳ್ಬೋದು. ಬಟ್ ತುಪ್ಪ ಹಾಕಿದ್ರೆ ಪರಿಮಳ ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗತ್ತೆ. ಸೊ ನಾವಿಲ್ಲಿ ತುಪ್ಪ ಹಾಕಿದೀವಿ. ಅದಾದ್ಮೇಲೆ ದೋಸೆ ಸ್ವಲ್ಪ ಬೇಯ್ತಿದೆ ಅನ್ಬೇಕಾದ್ರೆ ಈ ಕೆಂಪು ಚಟ್ನಿನ ನಾವು ಚೆನ್ನಾಗಿ ಸವರ್ಕೋಬೇಕು. ಅದಾದ್ಮೇಲೆ ನಾವು ಮತ್ತೆ ತುಪ್ಪನ ಹಾಕ್ತಾ ಇದೀವಿ. ಸೊ ಈಗ ದೋಸೆ ಚೆನ್ನಾಗಿ ಬೆಂದಿದೆ, ಕ್ರಿಸ್ಪಿ ಆಗಿದೆ, ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಸೊ ಈ ದೋಸೆ ಮೇಲೆ ಆಲೂಗಡ್ಡೆ ಪಲ್ಯವನ್ನ ಸ್ವಲ್ಪ ಇಟ್ಟು ಮಗ್ಚಿದ್ರೆ ದೋಸೆನ ಫೋಲ್ಡ್ ಮಾಡಿದ್ರೆ ನಮ್ಮ ರುಚಿಯಾದ ಮಸಾಲಾ ದೋಸೆ ತಿನ್ನೋದಕ್ಕೆ ರೆಡಿ.